ನಿರ್ದಿಷ್ಟ ಗುರಿಯತ್ತ ಗ್ರಾಮಸಭೆ ಚಿತ್ತ. ಸುರೇಶ್. ಬಂಗಾರಪೇಟೆ ಗ್ರಾಮಗಳ ಅಭಿವೃದ್ಧಿಯಿಂದ ದೇಶದ ವಿಕಾಸ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಕೋನದಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಿದ್ದು ಅದಕ್ಕೆ ಪೂರಕ ಎಂಬಂತೆ ಇಂದಿನ ಸಾಮಾನ್ಯ ಸಭೆ ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಅವರು ಅಭಿಪ್ರಾಯಪಟ್ಟರು. ತಾಲೂಕಿನ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ರಾಜ್ಯಾದ್ಯಂತ ಡೆಂಗು ಪ್ರಕರಣ ಹೆಚ್ಚಾಗುತ್ತಿದ್ದು ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಇದರೊಟ್ಟಿಗೆ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿಶಿಷ್ಟವಾದ ಕಸದ ಬುಟ್ಟಿಗಳನ್ನು ನಿರ್ಮಿಸಲಾಗಿದೆ ಹಾಗೂ ನಮ್ಮ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವ ನಗರಗಳಲ್ಲಿ ಇರುವ ಕೆಡಿಎ ಅನುಮೋದಿತ ಬಡಾವಣೆಗಳಲ್ಲಿ ಉದ್ಯಾನವನಗಳನ್ನು ಕೆಡಿಎ ಅಧ್ಯಕ್ಷರಾದ ಗೋಪಾಲರೆಡ್ಡಿ ಅವರ ಸಹಕಾರದೊಂದಿಗೆ ಪುನಶ್ಚೇತನಗೊಳಿಸಲಾಗುವುದು ಮತ್ತು ಕೆಲವು ಗ್ರಾಮಗಳಲ್ಲಿ ವಿಶೇಷವಾಗಿ ಪೈಪ್ಲೈನ್ ಹಾಗೂ ಬೀದಿ ದೀಪಗಳ ಅಳವಡಿಕೆ ಆದ್ಯತೆ ನೀಡಲಾಗಿದೆ. ಒಟ್ಟಾರೆಯಾಗಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿಸುವ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಸಹಕಾರ ದೊರೆತಿರುವುದು ಶ್ಲಾಘನೀಯ ಎಂದರು. ಇನ್ನು ಕೋಟಿ ವೆಚ್ಚದಲ್ಲಿ ಟಿಡಿಆರ್ ಸಿದ್ಧ. ಜಿಲ್ಲೆಯಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯ ಗುರಿ. ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕೆಡಿಎ ಅಧ್ಯಕ್ಷ ಗೋಪಾಲರೆಡ್ಡಿ ಮಾತನಾಡಿ, ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 16 ಎಕರೆ ಕೆರೆ ಪ್ರದೇಶವಿದ್ದು ಅದರಲ್ಲಿ 1 ಕೋಟಿ ವೆಚ್ಚದಲ್ಲಿ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣಕ್ಕೆ ಡಿಪಿಆರ್ ಸಿದ್ಧವಾಗಿದೆ ಹಾಗೂ ಎಚ್ಡಿ ನಗರ, ಎಂವಿ ನಗರ, ಭಾರತ್ ನಗರ ಪ್ರದೇಶಗಳಿಗೆ ತಲಾ 10 ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಡಿಪಿಆರ್ ಸಿದ್ಧಗೊಂಡಿದೆ. ಆಲದಮರ ಸಮೀಪದ ವೃತ್ತವು ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿದ್ದು ಬೆಂಗಳೂರು ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಇದರೊಟ್ಟಿಗೆ ಎಲ್ಲಾ ನಗರ ಪ್ರದೇಶಗಳಲ್ಲಿ ತಲಾ 5 ಹೈಮಾಸ್ ದೀಪಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಒಟ್ಟಾರೆಯಾಗಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದರು. ಇನ್ನು ವಿರೋಧ ಪಕ್ಷಗಳಿಗೆ ಸಭೆ ತಕ್ಕ ಉತ್ತರ. ಸೆಪ್ಟೆಂಬರ್ 12ರಂದು ಸಭೆ ನಿರ್ಧರಿಸಲಾಗಿತ್ತು. ವಿಪರ್ಯಾಸ, ಈ ಭಾಗದ ಪ್ರಭಾವಿ ವ್ಯಕ್ತಿಯೊಬ್ಬರ ನಿಧನದಿಂದಾಗಿ ಬಹುತೇಕ ಸದಸ್ಯರು ಗೈರಾಗಿದ್ದರು ಹಾಗೂ ನಾನು ಉದ್ಯಮಿಯಾಗಿದ್ದು ಅನ್ಯ ಕಾರ್ಯ ನಿಮಿತ್ತ ಬೆಂಗಳೂರಿಗೆ ಹೋದ ಕಾರಣ ಕೋರಂ ಕೊರತೆಯಿಂದ ಸಭೆ ಮುಂದೂಡಲಾಗಿತ್ತು. ಆದರೆ ವಿರೋಧ ಪಕ್ಷದ ನಾಯಕರು ಇದನ್ನೇ ಬಂಡವಾಳ ಮಾಡಿಕೊಂಡು ಅಧ್ಯಕ್ಷರಾದ ಸುರೇಶ್ ಹಾಗೂ ನನ್ನ ನಡುವೆ ವೈಮನಸ್ಸು ಇರುವುದಾಗಿ ಅಪಪ್ರಚಾರ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹಾಗೂ ಶಾಸಕರ ಮಾರ್ಗದರ್ಶನದಂತೆ ಕಾರ್ಯನಿರ್ವಹಣೆ ಮಾಡುವವನಾಗಿದ್ದೇನೆ. ವಾಸ್ತವಿಕವಾಗಿ ಸುರೇಶ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು. ಯಾವುದೇ ಕಾರಣಕ್ಕೂ ನನ್ನ ಹಾಗೂ ಅಧ್ಯಕ್ಷರ ನಡುವೆ ವೈಮನಸ್ಸು ಇಲ್ಲ ಎಂಬುದನ್ನು ಈ ಸಭೆ ಸಾಬೀತುಪಡಿಸಿದೆ ಎಂದು ಬಿಜೆಪಿ ನಾಯಕರಿಗೆ ಟಕ್ಕರ್ ಕೊಟ್ಟರು. ಗ್ರಾಮ ಪಂಚಾಯಿತಿ ಏನಿವತ್ತು ಸಾಮಾನ್ಯ ಸಭೆ ತುಂಬ ಯಶಸ್ವಿಯಾಗಿ ನಡೆದಿದೆ. ಕಾರಣ ಹೋದ ವಾರ ಏನಂದರೆ ಕೋರಮ್ ಇಲ್ಲ ಅಂತಿಲ್ಲ, ಒಂದು ಕಾರಣದಿಂದ ಒಂದು ಸಾವಾಗಿತ್ತು. ಊರಲ್ಲಿ 5-6 ಸದಸ್ಯರು ಆ ಸಾವಿಗೆ ಹೋಗಬೇಕಾದ್ರಿಂದ ಆ ಸಭೆಯನ್ನು ಇವತ್ತಿಗೆ ಪೋಸ್ಟ್ಪೋನ್ ಮಾಡಿ ಇವತ್ತು ಏನು ಈ ಸಭೆಯಲ್ಲಿ ಏನೇನು ರೆಸಲ್ಯೂಷನ್ ಮಾಡಿದ್ದೀವಿ, ಸಾಮಾನ್ಯ ಸಭೆಯಲ್ಲಿ ಸುಮಾರು 3/4 ಮೆಜಾರಿಟಿಯಿಂದ ಸದಸ್ಯರು ಸೇರಿ ಈ ಸಭೆಯನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸದಸ್ಯರಾದ ಗೋಪಾಲ್ ರೆಡ್ಡಿಯವರು ಮತ್ತು ಕೆಡಿ ಅಧ್ಯಕ್ಷರು ಅವರು ಬಂದು ಇವತ್ತು ಈ ಸಭೆಗೆ ಅವರು ಸೇರಿಕೊಂಡು ಕೆಡಿಯಿಂದ ಏನೇನು ಅನುದಾನಗಳು ಕೊಡ್ತೀನಿ ಅಂತ ಹೇಳಿದ್ದಾರೋ ಅದೆಲ್ಲ ಅವರು ಮಾಡ್ತಾರೆ ಅಂತ ಹೇಳಿ ನಮ್ಮ ಈ ಸಾಮಾನ್ಯ ಸಭೆಗೆ ಆಗಮಿಸಿರುವ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು PDO ಆಗಲಿ, ಸೆಕ್ರೆಟರಿ ಆಗಲಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಇವತ್ತು ಈ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕುಂದುಕೊರತೆಯಲ್ಲಿ ಸಭೆಯನ್ನು ನಡೆಸಿದ್ದೀವಿ. 16 ಎಕರೆ ಕೆರೆಯನ್ನು ವಾಕಿಂಗ್ ರ್ಯಾಂಪ್ ಮಾಡಲಿಕ್ಕೆ ಮತ್ತು ಅದನ್ನು ಡೆವಲಪ್ ಮಾಡಲಿಕ್ಕೆ 1 crore ನಾವು ಅಪ್ರೂವ್ ತಗೊಂಡಿದ್ದೀವಿ ನನ್ನ KDM ಮೀಟಿಂಗಲ್ಲಿ. ಮತ್ತು ನಮ್ಮ ಶಾಸಕರ ಅನುದಾನವನ್ನು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮತ್ತು HP ನಗರ, MV ನಗರ, ಭಾರತ್ ನಗರ 3 ಪಾರ್ಕ್ಗೂ ಆ ಪಾರ್ಕ್ಗಳಲ್ಲಿ ಏನು ಪಾರ್ಕ್ ಅದು 10 ಲಕ್ಷ ರೂಪಾಯಿ ಕೊಡೋಕ್ಕೆ ಶಾಸಕರು ಕೆಡೆಯಿಂದ ಅದನ್ನು ಅಪ್ರೂವ್ ತಗೊಂಡಿದ್ದಾರೆ ನಮ್ಮ ಮೀಟಿಂಗಲ್ಲಿ. ಅದನ್ನು ನೀವು ಆಯಾ ನಗರಗಳು ನಮ್ಮ PDO ಕರ್ಕೊಂಡೋಗಿ DPR ರೆಡಿ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ ನಗರದ ಜನಕ್ಕೆ. ಮತ್ತು ನಮ್ಮ ಶಿವಮೊಗ್ಗ ನಗರದಲ್ಲಿ ಎಲ್ಲೂ ಪಾರ್ಕ್ ಜಾಗ ಬಿಟ್ಟಿಲ್ಲ. ಆಗ ಎಲ್ಲ ಈ ಖಾತೆಗಳು ಮಾಡಿ ಬಿಟ್ಬಿಟ್ಟಿದ್ದಾರೆ. ಯಾವುದು KDM ಲೇಔಟ್ ಇಲ್ಲ. KDM ಲೇಔಟ್ ಇದ್ದು ಎಲ್ಲಾದರೂ ನಮ್ಮ ಪಾರ್ಕ್ ಇದ್ದಾಗ ನಾನು ಈಗ ಮಾಡೋಕ್ಕೆ ರೆಡಿ ಇದ್ದೀನಿ. ಎಲ್ಲ ನಗರಗಳು ಇಲ್ಲಿ ನಮ್ಮ ತಾಲೂಕಲ್ಲಿ ಎಲ್ಲ ಇಲ್ಲಿ ಪಾರ್ಕ್ ಇದ್ದರೆ ಡೆವಲಪ್ ಮಾಡಿಕೊಡ್ತೀವಿ. ಮತ್ತು ನಾವು ಮುಂದಿನ ದಿನದಲ್ಲಿ ಆದ್ಮೇಲೆ ಒಂದು ಸರ್ಕಲ್ನ ಡೆವಲಪ್ ಮಾಡ್ತೀವಿ. 90% ಸೂಪರ್ ಬೆಂಗಳೂರಲ್ಲಿ ಮಾಡ್ತಾರೆ ನೋಡಿ, ಆ ರೇಂಜಿಗೆ ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ. ನಮ್ಮ ಶಾಸಕರು ಅನುದಾನ ಕೊಡ್ತಾರೆ, ನಾನು KDಯಿಂದನೂ ಕೊಡ್ತೀನಿ. ಮ್ಯಾಕ್ಸಿಮಮ್ ಒಂದು 10 ಲಕ್ಷದಲ್ಲಿ ಆ ಸರ್ಕಲ್ ರೆಡಿ ಮಾಡ್ತೀವಿ. ಬಸ್ ಸೈಡ್ರು ಮತ್ತು ಬೀದಿ ದೀಪಗಳು
ಎಲ್ಲೆಲ್ಲಿ ಬೇಕೋ ಅಲ್ಲಿ ಕೊಡೋಕ್ಕೆ ಹೇಳಿದ್ದಾರೆ, ಅದನ್ನು ಕೊಡ್ತೀವಿ. ಎಲ್ಲ ನಗರಗಳಿಗೂ ಒಂದು 5 ಐಮಾಸ್ ಕೊಡಿ. ಮಧ್ಯದಲ್ಲಿ ಮಾಡ್ಕೊಂತೀವಿ, ಜಾಗ ಕೊಡಿಸಿ ಪಂಚಾಯತಿಂದನೇ ಜಾಗ ಸಿಗುತ್ತೆ. ಜಾಗ ಕೊಡಿಸಿ ಶಾಸಕರ ಅನುದಾನದಲ್ಲಿ ಮಾಡಿಸ್ಕೊಡ್ತೀವಿ. ಏನೇನು ಕೋರಿಕೆಗಳಿತ್ತೋ ಅದನ್ನು ಮುಂದಿನ ಸಭೆ ನಡೆಸೋಕ್ಕೆ ಮುಂಚೆ ನಾವು ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ. ಏನೆಲ್ಲ ಪೈಪ್ ಲೈನ್ಸು, ಸ್ಟ್ರೀಟ್ ಲೈಟ್ಸು, ನೀರಿನ ಸಮಸ್ಯೆಗಳಿದೆ, ಮತ್ತು ಈ ಡೆಂಗು ಫೀವರ್ ಇರೋದ್ರಿಂದ ಅದನ್ನು ಫಾಗಿಂಗ್ ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಅದೆಲ್ಲ ಮುಂದಿನ ದಿನದಲ್ಲಿ ಮಾಡ್ತೀವಿ ಅಂತೇಳಿ ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ. ಮೀಟಿಂಗ್ ಬರೋಕ್ಕಾಗಲಿಲ್ಲ ನಾನು, ಅದಕ್ಕೆ ಏನನ್ನ ಸೃಷ್ಟಿ ಮಾಡಿ ಕೇಳಿ ಅಧ್ಯಕ್ಷರು ಇಲ್ಲದಿರೋದ್ರಿಂದ ಅದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ ಅಂತ ಯಾರೋ ಪುಣ್ಯ ಅದನ್ನು ಹಾಕ್ಸಿದ್ರು. ಈಗಲೂ ನಮ್ಮ BJP ಸದಸ್ಯರು DPಗಳಲ್ಲಿ ಇಟ್ಟಿದ್ದಾರೆ, ಫೇಸ್ಬುಕ್ಗಳಲ್ಲಿ ಇಟ್ಟಿದ್ದಾರೆ. ಆ ಮಹಾನ್ ಅವ್ರಿಗೆ ಎಲ್ಲರಿಗೂ ಇವತ್ತು ತೆಗಿಯೋಕ್ಕೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ದಯವಿಟ್ಟು ಸುರೇಶ್ಗೂ ನಮಗೂ ನಮ್ಮ 21 ಜನ ಸದಸ್ಯರಿಗೂ ಯಾವುದೇ ತಂಟೆ ತಕರಾರಿಲ್ಲ. ಅದು ಇವತ್ತು ನಿರೂಪಣೆ ಮಾಡಿದ್ದೀವಿ. 20 ಜನನೂ ಕಾಂಗ್ರೆಸ್ ಮೆಂಬರ್ಸ್ ಇದ್ದೀವಿ. BJP ಅವ್ರು ಎಷ್ಟು ಜನ ಇದ್ದಾರೆ ನಾವು ಕೌಂಟ್ ಮಾಡಲಿಲ್ಲ. ನಾವು 21 ಸದಸ್ಯರಲ್ಲಿ 20 ಜನನೂ ಇದ್ದೀವಿ. ಇನ್ನು ಮುಂದೇನೂ ಇರ್ತೀವಿ ಕೂಡ. ಯಾವುದೇ ಕಾರಣಕ್ಕೂ ಈ DKಹಳ್ಳಿಯಲ್ಲಿ ಕಾಂಗ್ರೆಸ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಆವತ್ತು ನಮ್ಮ ಬಿಸ್ನೆಸ್ಗಳು ನಾವು ಎಲ್ಲ ಒಂಟಿ ಜನ ಇದ್ದೀವಿ. ನೋಡಿ, ಇಲ್ಲಿ ಮೇಸ್ತ್ರಿ ರಾಮಪ್ಪ ಅವನು 7-8 ಮನೆ ಕಟ್ತಾ ಇದ್ದಾನೆ. ಅವ್ನಿಗೊಂದು ತೊಂದರೆ ಇತ್ತು, ಅವ್ನು ಬಂದಿಲ್ಲ. ಗೋಪಾಲ್ ರೆಡ್ಡಿ, ನಾನು ಬಿಸ್ನೆಸ್ ಮ್ಯಾನ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಬೆಂಗಳೂರಿಗೆ ಹೋಗಿದ್ದೆ. ಆದರೂ ಅದಕ್ಕೆ ಬೇರೆ ಕಾರಣಗಳು ಸೃಷ್ಟಿ ಅಗತ್ಯ ಇಲ್ಲ. ನಾನೇ ಇಚ್ಛೆಯಾಗಿ ನಾನು ಸುರೇಶ್ನ ಚೇರ್ಮನ್ ಮಾಡಿರೋಂಥವನು. ಆವತ್ತು ನಾನು ಆ ಥರ ದುರುದ್ದೇಶ ಇದ್ದಿದ್ರೆ ನಾನೇ ಚೇರ್ಮನ್ ಆಗಬೇಕಿತ್ತು. ನಾನು ತ್ಯಾಗ ಮಾಡಿದ್ದೀನಿ. ಸುರೇಶ್ಗೆ ಮಾತು ಕೊಟ್ಟಿದ್ವಿ. ಮಾತು ಪ್ರಕಾರ ನಡೆದಿರೋಂಥವನು. ಅದರಲ್ಲಿ ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ ಕಾಂಗ್ರೆಸ್ಸಲ್ಲಿ, DKಹಳ್ಳಿಯಲ್ಲಿ. ಆ ಥರ ತರಳೆ ಮಾಡೋಕ್ಕೆ ನಾವು ಹೋಗೋದಿಲ್ಲ, ಇನ್ನು ಮುಂದೆನೂ ಹೋಗೋದಿಲ್ಲ. ಶಾಸಕರ ಆಜ್ಞೆಯಲ್ಲಿ ಒಂದೇ ಒಂದು ಮಾತು ನಾನು ತಪ್ಪೋದಿಲ್ಲ. ಶಾಸಕರು ಏನು ಮಾಡಿದ್ರೆ, ಏನು ಹೇಳಿದ್ರೆ ಅದನ್ನು ನಾನು ನಡ್ಕೊಳ್ಳೋಂಥ ಸಿಪಾಯಿ ಇದ್ದೀನಿ. ಕಾಂಗ್ರೆಸ್ಸಲ್ಲಿ ಕಟ್ಟಾಳಿ ಇದ್ದೀನಿ. ನಾನು ಆ ಥರ ತರಳೆ ಕೆಲಸಗಳು ಮಾಡೋದಿಲ್ಲ. ನಾನು ಕಾರಣಾಂತರಗಳಿಂದ ನನ್ನ ಬಿಸ್ನೆಸ್ ಮೀಟಿಂಗ್ ಇತ್ತು, ಅವತ್ತು ನಾನು ಬರೋಕ್ಕಾಗಲಿಲ್ಲ. ಅವ್ರ ಶ್ರೀಮತಿ ಬರ್ಬೋದು ಅಂತ ಒಂದು ಪುಣ್ಯಾತ್ಮ ಆಗಿದ್ದ. ನಾನು ಶ್ರೀಮತಿ ನೀವು ನೋಡೇ ಇಲ್ಲ ಯಾರು. ನಾನು ಇದ್ದರೆ ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ನಾವು ಒಬ್ಬೊಬ್ಬರು ಎಲ್ಲೂ ಕಳಿಸೋದಿಲ್ಲ, ಬರೋದು ಇಲ್ಲ. ಅವರು ಇವತ್ತು ಬಂದಿದ್ದಾರೆ. ಬಟ್ ಅವತ್ತು ಯಾರೋ ಪ್ರಶ್ನೆ ಮಾಡಿದ್ದಾರೆ, ಅವರು ಶ್ರೀಮತಿ ಆದರೂ ಬಂದಿರ್ಬೋದಲ್ಲ ಅಂತ. ಶ್ರೀಮತಿ ನಾನಿಲ್ಲ ಅಂದರೆ ಹೇಗೆ ಬರ್ತಾರೆ ಹೇಳಿ? ಬರೋದಿಲ್ಲ. ಇವತ್ತೆಲ್ಲ ಆಗಮಿಸಿದ್ದೀವಿ. ಎಲ್ಲ ಸಂತೋಷವಾಗಿ ನಮ್ಮ ಸದಸ್ಯರ ಹತ್ರ ಏನೇನು ಅನುದಾನಗಳು ಕೊಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಸದಸ್ಯರ ಬೇಡಿಕೆಗಳೆಲ್ಲ ನಮ್ಮ ಅಧ್ಯಕ್ಷರಾದ ಸುರೇಶ್ ಅವರು ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರ ಆದೇಶದಂತೆ ಎಲ್ಲ ನಮ್ಮ ಸದಸ್ಯರು ಬಂದು ಸಂಪೂರ್ಣ ಯಶಸ್ವಿ ಮಾಡಿ ಈ ಸಭೆಯನ್ನು ಮುಕ್ತಾಯಗೊಳಿಸಿರ್ತೇವೆ.